ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ನನ್ನ GT650 ಫಸ್ಟ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡಾಲಿನ್ ಮಾತಾಡ್ಸಿರಲ್ಲ, ಅವನಿಗೆ ತಿನ್ನೋದೇ ದಾಸ. ಕೂಳಿ ಗತಿ ಇಲ್ದೆ ಏನು ನಾವ್ ಬಿಕಾರಿ ನನ್ ಮಕ್ಕಳಲ್ಲ. ನಿನ್ ಮನೆ ಏನ್ ವರ್ಷ ಬತ್ತಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ಸೊ ಗಾಡಿ ಕವರ್ ತೆಗ್ದಿದ್ದಾಯ್ತು, ಇನ್ಯಾಕ್ ತಡ, ಬನ್ನಿ ಹೋಗೋಣ. ಆಲ್ರೆಡಿ ಟೈಮ್ ಆಯಿತು, ಭಾಳ ಟೈಮ್ ಆಯಿತು. ನಾನು ವಾಯ್ಸ್ ಹೇಗೆ ಕೇಳ್ತಿದ್ದೆ ಗೊತ್ತಿಲ್ಲ, ಯಾಕಂದ್ರೆ ಮೈಕ್ ಇಲ್ಲ. ಸೊ ಅದು ನನ್ನ ಪಲ್ಸರ್, ಇದು ನಮ್ಮ ಎಕ್ಸ್ಪ್ರೋ. ಸಿಗೋಣ ಶೋರೂಮಲ್ಲಿ. ಸೊ ಇವಾಗ ಪೆಟ್ರೋಲ್ ಹಾಕ್ಸ್ತಿದ್ದೀನಿ 680ಕ್ಕೆ. ದುರ್ಗಾ ಇನ್ನೇನು 50 ಇದೆ ಅನ್ಕೊಳ್ಳಿ. ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಆಗಿದೆ. ಸೊ ಈಗಷ್ಟೇ ಸರ್ವಿಸ್ ಮಾಡ್ಸೋಕ್ಕೆ ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮ್, ಜಿಲ್ಲು ಮೋಟಾರ್ಸ್, ಚಿತ್ರದುರ್ಗ. ಎಷ್ಟೈತಿ ಯಾವ ಸರ್ವಿಸ್ ನಮ್ದು? 2 ಗಂಟೆನಾ? ಸೊ ಏನೇನು ಸರ್ವಿಸ್ ಮಾಡ್ತಾರೆ? ಓಕೆ ಬ್ರದರ್, ಇದಕ್ಕೆ ಡಬಲ್ ಸ್ಟ್ಯಾಂಡ್ ಬರಲ್ವಾ? ಹಾ, ನಾವು ಹಾಕ್ಸ್ಬೋದಾ? ಏನ್ ಪ್ರೈಸ್ ಆಗುತ್ತೆ? ಹಾ, ಸೊ ಅಣ್ಣ ಪ್ಯಾಡಕ್ ಸ್ಟ್ಯಾಂಡ್ ಹಾಕ್ತಿದ್ದಾರೆ ಇವಾಗ. ಸೊ ಈಗ ಪ್ಯಾಡಕ್ ಸ್ಟ್ಯಾಂಡ್ ಹಾಕ್ತಿದ್ದಾರೆ. ನನಗೆ ಅನಿಸ್ತಂಗೆ ಮತ್ತು ಆಯಿಲ್ನ ಡ್ರೈನ್ ಮಾಡ್ತಾರೆ. ಸೊ ಆಯಿಲ್ ಡ್ರೈನ್ ಮಾಡ್ತಾರೆ, ವಿಡಿಯೋ ತೋರಿಸ್ತೀನಿ ನಿಮಗೆ. ಸೊ ಚೈನ್ ಲೂಪ್ ಮಾಡಿಲ್ಲ ನೋಡ್ರಿ, ಹೇಗಾಗಿದೆ ಚೈನ್ ಫುಲ್ ರಸ್ಟ್ ಹಿಡಿದ್ಬಿಟ್ಟಿದೆ. ಅದೇ ಒಂದು ಮೇನ್ ಪ್ರಾಬ್ಲಮ್ ಆಗಿರೋದು. ಈ ಡಬಲ್ ಸ್ಟ್ಯಾಂಡ್ ಹಾಕ್ಸ್ಬಿಟ್ರೆ ಚೈನ್ ಲೂಪ್ ಸಮಸ್ಯೆ ಬಗೆಹರಿಯುತ್ತೆ. ಪ್ಯಾಡಕ್ ಸ್ಟ್ಯಾಂಡ್ ತಗೋಬಹುದು, ಬಟ್ ಪ್ಯಾಡಕ್ ಸ್ಟ್ಯಾಂಡ್ ಮನೆ ಹತ್ರ ಮಾತ್ರ ಇಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಡಬಲ್ ಸ್ಟ್ಯಾಂಡ್ ಹಾಕ್ಸ್ಬಿಡ್ತೀವಿ. ಅಣ್ಣ ಮೊದ್ಲೇನ್ ಮಾಡ್ತೀರಾ? ಅಣ್ಣ ಮೊದಲು ಸಮ್ ಕಾರ್ಡ್ ಬಿಸ್ತಾ ಇದ್ದಾರೆ. ಬಿಚ್ಚಿದಾಯ್ತು. ಈಗ ಆಯಿಲ್ ಡ್ರೈನ್ ಬೋಲ್ಟ್ ಕೆಳಗಿದೆ. ಸೊ ಅದನ್ನ ರಿಮೂವ್ ಮಾಡಿಬಿಟ್ಟು ಆಯಿಲ್ ಡ್ರೈನ್ ಮಾಡ್ತಾರೆ. ಆಯಿಲ್ ಡ್ರೈನ್ ಮಾಡೋ ಬೋಲ್ಟು. ಸೊ ಆ ಬೋಲ್ಟ್ನ ರಿಮೂವ್ ಮಾಡಿದ್ರೆ ಆಯಿಲ್ ಡ್ರೈನ್ ಆಗುತ್ತೆ ಫುಲ್. ಸೊ ಈಗ ರಿಮೂವ್ ಮಾಡಿದ್ರೆ ಆಯಿಲ್ ಫುಲ್ ಡ್ರೈನ್ ಆಗಿದೆ. ಕಲರ್ ಏನು ತಿರುಗಿಲ್ಲ, ಚೆನ್ನಾಗೇ ಇದೆ, ಅಷ್ಟೊಂದು ಬ್ಲ್ಯಾಕ್ ಏನಾಗಿಲ್ಲ. ಬಟ್ ಫಸ್ಟ್ ಸರ್ವಿಸ್ ಆಯಿಲ್ ರಿಮೂವ್ ಮಾಡಲೇಬೇಕು. ನಮ್ಮದು ಫಸ್ಟ್ ಸರ್ವಿಸು 500 ಕಿಲೋಮೀಟರ್ ಹೇಳಿದ್ರು. ಆಲ್ರೆಡಿ 500 ಸಮಥಿಂಗ್ ಹೊಡೆದಿದ್ದೀನಿ. ಸೊ ಆಯಿಲ್ ಈಗ ಫುಲ್ಲಿ ಆಗಿ ಡ್ರೈ ಆಗಿದೆ. ಸುಡ್ತಾ ಇದೆ ಗುರು ಆಯಿಲ್ ಡ್ರೈನ್ ಬೋಲ್ಟ್ ಇದು. ಸೊ ಅಣ್ಣ ಈಗ ಆಯಿಲ್ ಫಿಲ್ಟರ್ ಬಿಡ್ತಾ ಇದ್ದಾರೆ. ಇಲ್ಲಿ ಕೂಡ ಆಯಿಲ್ ಇದೆ, ಸ್ವಲ್ಪ ಆಯಿಲ್ ಫಿಲ್ಟರ್ ಒಳಗಡೆ ಫಿಲ್ ಆಗಿರುತ್ತೆ. ಸೊ ಆಯಿಲ್ ಫಿಲ್ಟರ್ ಇದಾಗಿದೆ, ಕ್ಲೀನ್ ಆಗಿ ಇದೆ. ಬಟ್ ಚೇಂಜ್ ಮಾಡಲೇಬೇಕು. ಇದೇನಿದು ಎಲ್ಲಿಗಾರ ಟಚ್ ಆಗಿದೆಯಾ ಇಲ್ಲ ಈಗ ಹೊಡೆದಕ್ಕೆ ಹೆಂಗಾಗಿದೆಯಾ? ಸೊ ಆಯಿಲ್ ಫಿಲ್ಟರ್ ತೆಗೆದಿದ್ದಾರೆ ನೋಡ್ರಿ. ಆಯಿಲ್ ಫಿಲ್ಟರ್ ಈ ಥರ ಇದೆ. ಆಯಿಲ್ ಫಿಲ್ಟರ್ ಏನು ಮಾಡುತ್ತೆ? ಆಯಿಲ್ನ ಫಿಲ್ಟರ್ ಮಾಡುತ್ತೆ ಅಷ್ಟೇ. ಇದು ಹೊಸ ಆಯಿಲ್ ಫಿಲ್ಟರ್ ನೋಡ್ಕೊಳ್ಳಿ. ಸೊ ಆಯಿಲ್ ಫಿಲ್ಟರ್ ಹಾಕಾಯ್ತು. ಟೈಟ್ ಮಾಡ್ತಿದ್ದಾರೆ ಭಯ. ಸೊ ನಮ್ಮ ಭಯ ಚೈನ್ ಟೈಟ್ ಮಾಡ್ತಿದ್ದಾರೆ. ಫುಲ್ ಅಣ್ಣನ್ ಕಲರ್ ಮಾಡ್ತೀನಿ.
ಓಕೆ, ಆಯಿಲ್ ಡ್ರೈನ್ ಬೋಲ್ಟ್ ಹಾಕ್ತಿದ್ದಾರೆ ನಮ್ಮ ಭಯ ಇವಾಗ. ಆಯಿಲ್ ಎಷ್ಟು ಲೀಟರ್ ಹಾಕ್ತಾರೆ ಇದಕ್ಕೆ? 3.1 3.2? 3.1. ಈ ಟ್ಯಾಪೆಟ್ ಅಲ್ಲಿ ಏನು ತೆಗಿಯಲ್ವಾ ನೀವು? ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಸೊ ರೂಲ್ಸ್ ಪ್ರಕಾರ ಟ್ಯಾಬ್ಲೆಟ್ ರಿಮೂವ್ ಮಾಡಿಬಿಟ್ಟು ಅವ್ರು ಚೆಕ್ ಮಾಡಬೇಕು. ಯಾವ್ದಾದ್ರು ಏನಾದ್ರು ಸೌಂಡ್ ಇದ್ರೆ ಮಾತ್ರ ಚೆಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಸೌಂಡ್ ಇಲ್ಲ, ಈಗ ಸ್ಮೂತ್ ಆಗಿ ರನ್ ಮಾಡಿದ್ದೀನಿ. ಸೊ ನಿಮ್ ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಸಪ್ರೇಟ್ ಆಗಿ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಬರೀ ಬೈಕ್ ಸರ್ವಿಸ್ ಬಗ್ಗೆ. ಅಣ್ಣ ಡ್ರೈನ್ ಬೋಲ್ಟ್ ನ ಟೈಟ್ ಮಾಡ್ತಿದ್ದಾರೆ. ಟೈಟ್ ಆಯ್ತು ಇವಾಗ. ಡಿಸ್ಕ್ ಕ್ಲೀನ್ ಆಗಿದ್ರೆ ಆ ತರ ಸೌಂಡ್ ಬರಲ್ಲ, ಯಾಕಂದ್ರೆ ಡಿಸ್ಕ್ ಇಂದ ಇದು ಹಿಡಿತಾ ಇರೋದು. ಸೊ ಡಿಸ್ಕ್ ಈ ಮಳೆಗೆ ರಸ್ಟ್ ಹಿಡಿಯುತ್ತೆ. ರಸ್ಟ್ ಅಂದ್ರೆ ಧೂಳು ಬಂದು ಕುಂತಿರುತ್ತಲ್ವಾ, ಕೆಸರು. ಸೊ ಅದರಿಂದಾನೇ ಈ ಪ್ರಾಬ್ಲಮ್. ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಸಮ್ ಕಾರ್ಡ್ ಟೈಟ್ ಮಾಡ್ತಿದ್ದಾರೆ. ಈ ಸಮ್ ಕಾರ್ಡ್ ಅಷ್ಟೊಂದು ಫುಲ್ಲಿ ಪ್ರೊಟೆಕ್ಟೆಡ್ ಇಲ್ಲ ನೋಡಿ. ಹೀಗೆ ಏರ್ ಫಿಲ್ಟರ್ ಕ್ಲೀನ್ ಮಾಡ್ತಿದ್ದಾರೆ. ಓಕೆ, ಸೊ ಏರ್ ಫಿಲ್ಟರ್ ಹೇಗಾಗಿದೆ? ಸ್ವಲ್ಪ ಧೂಳು ಇತ್ತು ಅಷ್ಟೇ. ಧೂಳಾಗಿದೆ ಅಲ್ವಾ ಇಲ್ಲಿ? ಸ್ವಲ್ಪ ಬಹಳ ಏನಾಗಿಲ್ಲ. ಏರ್ ಒಳಗಡೆಯಿಂದ ಹೊರಗಡೆ ಫ್ಲೋ ಆಗುತ್ತಾ, ಹೊರಗಡೆಯಿಂದ ಒಳಗಡೆ ಫ್ಲೋ ಆಗುತ್ತಾ? ಹಾಗೇನೋ ಇರೋದು. ಈ ಕಡೆ ಹಿಂಗೆ ಹೋಗುತ್ತಾ? ಹೊರಗಡೆಯಿಂದ ಒಳಗೆ ಹೋಗುತ್ತೆ. ಆಕ್ಚುಲಿ ಹೊರಗಡೆನೆ ಕ್ಲೀನ್ ಮಾಡೋದು. ಸೊ ಅಣ್ಣ ಆಯಿಲ್ ತಂದಿದ್ರೆ ಇದಿಷ್ಟು ಆಯಿಲ್ ಹಾಕಲ್ಲ, ಎಲ್ರು ಗಾಬರಿ ಆಗ್ಬಿಟ್ಟು. ಸೊ ಆಯಿಲ್ ಹಾಕೋದು ಸ್ವಲ್ಪನೇ 3.1 ಲೀಟರ್. 3.1 ಲೀಟರ್ ಸ್ವಲ್ಪ ಅಲ್ಲ, ಈ ಇಂಜಿನ್ಗೆ ಕರೆಕ್ಟ್ ಆಗಿದೆ. ನಮ್ಮ 100cc 125cc ಇಂಜಿನ್ಗೆ ಹಾಕೋದು 1 ಲೀಟರ್ನೇ. ನಮ್ಮ ಭಯ ಆಯಿಲ್ ಹಾಕ್ತಿದ್ದಾರೆ ಇವಾಗ ಗಾಡಿಗೆ. ಎಲ್ಲ ಆನ್ಲೈನ್ ಬರ್ತದೆ. ಮೂರು 3 ಲೀಟರ್ ಸರ್. 3.1 ಹಾಕಲ್ವಾ? ಇಲ್ಲಿಂದ ತನಕ 1 ಲೀಟರ್. ಓಕೆ, ಒಂಚೂರು ಮೇಲೆ ಹಾಕ್ಬಿಟ್ರೆ 2 ಸತಿ 100 ಮೇಲೆ ಹಾಕ್ಬಿಡ್ತಾರೆ. ಆಯ್ತು. ನಿಮಗೆ ಹೇಳ್ಕೊಡ್ಬೇಕಾ ನಾವು ಲೆಕ್ಕನ? ಆಯಿಲ್ ಹಾಕ್ಬಿಟ್ಟು ಆಯಿಲ್ ಕ್ಯಾಪ್ನ ಫಿಟ್ ಮಾಡಿದ್ದಾಯ್ತು. ವಿಂಡ್ಶೀಲ್ಡ್ ತೆಗೆದ್ಬಿಟ್ಟು ಮಿರರ್ಸ್ ತೆಗಿಸ್ಬಿಟ್ಟು ಬಾರ್ ಅಂಡ್ ಮಿರರ್ಸ್ ಹಾಕ್ಸ್ಬಿಟ್ರೆ ಗಾಡಿ ಅಲ್ಟಿ ಹಾಕೋಣತ್ತೆ. ನಮ್ಮ ಭಯ ಡಬಲ್ ಸ್ಟ್ಯಾಂಡ್ ತಂದ್ರೆ ಡಬಲ್ ಸ್ಟ್ಯಾಂಡ್ ಹಾಕ್ತಾರೆ. ಈಗ ಏನ್ ಭಯ ಆಯಿಲ್ ಹಾಕ್ತೀರಾ ಅದಕ್ಕೆ? ಅಯ್ಯೋ ಡಬಲ್ ಮೀನಿಂಗ್ ಸರ್. ಓಲಿ ಫಿಟ್ ಮಾಡ್ತಾರೆ ಅನ್ಕೊಂಡು ಈ ಓಲಿ ನೋಡೋಣ. ಹೋಗ್ತಾ ಇಲ್ಲ ಬೈ, ಅದೇ ಫಿಟ್ ಆಗ್ತಿಲ್ಲ. ಇದು ಸೈಲೆನ್ಸರ್ ಅಡ್ಡಾಗಿದೆ ಇದಕ್ಕೆ. ಬೈ ಸೈಲೆನ್ಸರ್ ಸುಮ್ಮನೆ ಸೈಲೆನ್ಸರ್ ಬಿಚ್ಚಿ ಹಾಕ್ಬಿಡ್ರಿ, ಬಿಚ್ಚಿಬಿಡ್ರಿ ಸೈಲೆನ್ಸ್. ಸೊ ಸೈಲೆನ್ಸರ್ ಬಿಚ್ಚಿ ಹಾಕ್ಬೇಕೀಗ. ಈ ಸೈಲೆನ್ಸರ್ಗೆ ಪ್ರಾಬ್ಲಮ್ ಆಗುತ್ತೆ. ಡಬಲ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಫಿಟ್ ಆಯ್ತು. ಬೋಲ್ಟಿಂಗ್ ಹೋಗೋ ಸಮಸ್ಯೆ ಇತ್ತು, ಮತ್ತೆ ಸೈಲೆನ್ಸರ್ ಫಿಟ್ ಮಾಡ್ತಿದ್ದಾರೆ. ಆ ಕಡೆ ಡಬಲ್ ಸ್ಟ್ಯಾಂಡ್ ಫಿಟ್ ಮಾಡ್ತಿದ್ದಾರೆ, ಈ ಕಡೆ ನಮ್ಮ ಭಯ ಸೈಲೆನ್ಸರ್ ಫಿಟ್ ಮಾಡ್ತಿದ್ದಾರೆ. ನಾಲ್ಕು ಕೆಳಗಡೆ ಇನ್ನೊಂದು ಬೋಲ್ಟಿಗೆ ಲಾಕ್ ಮಾಡಿದ್ದಾರೆ. ಓಕೆ, ಬೈ ಫಿಟ್ ಮಾಡಿದ್ರು ನೀಟಾಗಿ. GT ಸರ್ವಿಸ್ ಆಯ್ತು. ನಮ್ಮ ಲಿಂಗಣ್ಣ ಇವಾಗ ವಿಂಡ್ಶೀಲ್ಡ್ ರಿಮೂವ್ ಮಾಡ್ತಿದ್ದಾರೆ.
ಸೊ ನೀವೇನಾದ್ರೂ ವಿಂಡ್ ಶೀಟ್ ಹಾಕ್ಸೋ ಬದಲು ಡಬಲ್ ಸ್ಟ್ಯಾಂಡ್ ಹಾಕ್ಸಿ. ಡಬಲ್ ಸ್ಟ್ಯಾಂಡ್ ಬೇಕೇ ಬೇಕು ಈ ಗಾಡಿ. ಸೊ ಇದೇ ನಮಗೆ ಟೆನ್ಷನ್ ಕೊಡೋದು. ಇದನ್ನ ತೆಗಿಲೇಬೇಕು, ಇಲ್ಲಾಂದ್ರೆ ಅಸಹ್ಯ ಆಗ್ಬಿಡುತ್ತೆ ಹಂಗೆ ಬಿಟ್ರೆ. ಇರ್ಬೇಕಣ್ಣ ಏರು 45 ಫ್ರಂಟ್ 35. ಓ ಸೊ ಗಾಡಿ ವಾಶ್ ಆಯ್ತು. ಸರ್ವಿಸ್ ಎಲ್ಲ ಎಷ್ಟಾಗಿದೆ ಏನು ಅಂತ ನಾನು ಮನೇಲಿ ಹೇಳ್ತೀನಿ ನಿಮಗೆ. ನಮ್ಮ GT650 ಫಸ್ಟ್ ಸರ್ವಿಸ್ ಹೇಗಾಯಿತು ಅನ್ನೋದನ್ನು ನೀವೆಲ್ಲ ನೋಡಿದಿರ. ಆದರೆ ಅದರ ಸರ್ವಿಸ್ ಬಿಲ್ ಎಷ್ಟಾಯಿತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಈಗ. ಮೇನಾಗಿ ಬಂದುಬಿಟ್ಟು ಇಂಜಿನ್ ಆಯಿಲ್ ಬಂದುಬಿಟ್ಟು 3.1 ಲೀಟ್ರ್ ಹಾಕಿದ್ರು. ಅದು ಬಂದ್ಬಿಟ್ಟು 2011 ರೂಪಾಯಿ ಆಯಿತು. ಎರಡನೇದಾಗಿ ಆಯಿಲ್ ಫಿಲ್ಟ್ರ್ ಬಂದುಬಿಟ್ಟು 490 ರೂಪಾಯಿ ಆಯಿತು. ಇನ್ನು ಮೂರನೇದಾಗಿ ಏರ್ ಫಿಲ್ಟರ್ ಬಂದುಬಿಟ್ಟು 330 ಆಯಿತು ಟ್ಯಾಕ್ಸ್ ಸೇರಿ. ಮತ್ತು ಕೊನೆಯದಾಗಿ ನಾಲ್ಕನೇದಾಗಿ ಚೈನ್ ಲೂಬ್ ಮಾಡಿದ್ರು, ಅದು ಒಂದು 120 ಆಯಿತು. ಇನ್ನು ಅದು ಇದು ಅಂತ ಹೇಳಿ ಒಂದು ಕನ್ಸ್ಯೂಮರ್ ಚಾರ್ಜಸ್ ಅಂತ ಮಾಡಿದ್ರು, ಅದೊಂದು 118 ರೂಪಾಯಿ ಆಯಿತು. ಟೋಟಲ್ ಆಗಿ 3068 ಆಯಿತು. ಟ್ಯಾಕ್ಸ್ ಸೇರಿ 468 ಆಯಿತು. ಟೋಟಲ್ ಆಗಿ ಒಂದು ಅಪ್ರಾಕ್ಸಿಮೇಟ್ 3,500 ಆಯಿತು ಫಸ್ಟ್ ಸರ್ವಿಸ್ ನಮ್ಮ GT650. ಇದು ನಮ್ಮ GT650 ಫಸ್ಟ್ ಸರ್ವಿಸ್ ಡೀಟೇಲ್ಸ್. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್.